Hello my dear students, welcome back to my channel. ಇವತ್ತು ನಾವು 12th ಕೆಮಿಸ್ಟ್ರಿಯಲ್ಲಿ ಹ್ಯಾಲೋ ಆಲ್ಕೇನ್ಸ್ ಚಾಪ್ಟರ್ ಇಂದ ಒಂದಷ್ಟು ನೇಮಿಂಗ್ ರಿಯಾಕ್ಷನ್ಸ್ ಇದೆ, ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ದಟ್ ಈಸ್ ವುಡ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್ ಅಲ್ವಾ, ವುಡ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್ ಅಂಡ್ ವುಡ್ಸ್ ಫಿಟಿಗ್ ರಿಯಾಕ್ಷನ್ಸ್ ಅಂತೇಳಿ 3 ರಿಯಾಕ್ಷನ್ಸ್ ಇದೆ. ಯೂಶಲಿ ಇದ್ರ ಮೇಲೆ ಕ್ವಶನ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಕಾಂಪಿಟೇಟಿವ್ ಬರುತ್ತೆ, ಬಟ್ ಸ್ವಲ್ಪ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇದನ್ನ ಕೇಳ್ತಿರ್ತಾರೆ. ಫಸ್ಟ್ ಬೋರ್ಡ್ ಎಕ್ಸಾಮ್ಗೆ ಇದನ್ನ ನೋಡ್ಕೊಳ್ಳಿ, ಕ್ವಶನ್ಸ್ ಹೇಗಿರುತ್ತೆ ಅಥವಾ ವುಡ್ಸ್ ರಿಯಾಕ್ಷನ್ ಅಂದ್ರೆ ಏನು, ಅದನ್ನ ಹೇಗೆ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ ವುಡ್ಸ್ ರಿಯಾಕ್ಷನ್ ಅಂದ್ರೆ ಏನ್ ಮಾಡಬೇಕು ಅಂದ್ರೆ 2 ಹ್ಯಾಲೋ ಆಲ್ಕೇನ್ ತಗೋಬೇಕು. ಜನರಲ್ ಈಕ್ವೇಶನ್ ಟ್ರೈ ಮಾಡೋಣ ಫಸ್ಟ್. ಸೊ ಹ್ಯಾಲೋ ಆಲ್ಕೇನ್ಗೆ ಜನರಲ್ ಫಾರ್ಮುಲಾ ಏನಪ್ಪಾ, RX. ಇದನ್ನ 2 ಮಾಲಿಕ್ಯೂಲ್ಸ್ ತಗೋಬೇಕು. ಓಕೆ, ಅಥವಾ ನಿಮ್ಗೆ ಒಟ್ಟಿಗೆ ಬರೆಯೋದು ಕಷ್ಟ ಆಗುತ್ತೆ ಅಂದ್ರೆ RX ಅಂತ ಬರ್ಕೊಳ್ಳಿ, ಅದ್ರ ಮಿರರ್ ಇಮೇಜ್ ಅನ್ನ ಪಕ್ಕದಲ್ಲಿ ಬರೀರಿ, ಹೀಗೋ ಬರೀಬಹುದು, ಅಥವಾ ಒಟ್ಟಿಗೆ 2RX ಅಂತ ಬರೀಬಹುದು. ಇದು ಹ್ಯಾಲೋ ಆಲ್ಕೇನ್. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಈ ಹ್ಯಾಲೋ ಆಲ್ಕೇನ್ ಅಲ್ಲಿ ಇರುವಂತ ಹ್ಯಾಲೋಜನ್ ನ ರಿಮೂವ್ ಮಾಡಬೇಕು. ನೀವು ರಿಮೂವ್ ಮಾಡಿ ಕಾರ್ಬನ್ ಆಟಮ್ಸ್ ನ ಜಾಯಿನ್ ಮಾಡಬೇಕು. ದಟ್ ಇಸ್ ದ ವುಡ್ಸ್ ರಿಯಾಕ್ಷನ್. ಅದು ಹೇಗೆ ಮಾಡೋದು ನೋಡಿ. ಈ ಹ್ಯಾಲೋಜನ್ ಏನು, ಎಲೆಕ್ಟ್ರೋ ನೆಗೆಟಿವ್ ಅಲ್ವಾ. ಎಲೆಕ್ಟ್ರೋ ನೆಗೆಟಿವ್ ನ ತೆಗಿಕೆ ನಾವು ಯಾರನ್ನು ಯೂಸ್ ಮಾಡಬೇಕು, ಎಲೆಕ್ಟ್ರೋ ನೆಗೆಟಿವ್ನೇ ಆಗಲ್ಲ, ಎಲೆಕ್ಟ್ರೋ ಪಾಸಿಟಿವ್ ಯೂಸ್ ಮಾಡಬೇಕು. ಎಲೆಕ್ಟ್ರೋ ಪಾಸಿಟಿವ್ ಸೋಡಿಯಂ ನಾನು ತಗೋತೀನಿ, ಬಟ್ ಒಂದು ಸೋಡಿಯಂ ಒಂದು ಹ್ಯಾಲೋಜನ್ ಮಾತ್ರ ರಿಮೂವ್ ಮಾಡುತ್ತೆ, 2 ಹ್ಯಾಲೋಜನ್ ತೆಗಿಬೇಕು. ಅದಕ್ಕೆ ವಿಲ್ ಪುಟ್ 2 ಸೋಡಿಯಂ ಅನ್ನ ತಗೋಣ. ಬಟ್ ಇದು ವರ್ಕ್ ಆಗೋದು, ಸೋಡಿಯಂ ಎಕ್ಸ್ಪ್ಲೋಸಿವ್ ಆಗಿರೋದ್ರಿಂದ ಡ್ರೈ ಈಥರ್ನ ಯೂಸ್ ಮಾಡಬೇಕು. ಫೈರ್ ಕ್ಯಾಚ್ ಆಗುತ್ತೆ ಅಲ್ವಾ, ಮಾಯಿಶ್ಚರ್ ಅಲ್ಲಿ ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದು ಫೈರ್ ಕ್ಯಾಚ್ ಆಗುತ್ತೆ. ಅದರಿಂದ ಡ್ರೈ ಈಥರ್ ಅಲ್ಲಿ ನಾವು ಈ ರಿಯಾಕ್ಷನ್ ನ ಪರ್ಫಾರ್ಮ್ ಮಾಡಬೇಕು. ಸೊ ಡ್ರೈ ಈಥರ್ ಸಾಲ್ವೆಂಟ್ ಅಲ್ಲಿ ನೀವು 2 moles ಆಫ್ ಹ್ಯಾಲೋ ಆಲ್ಕೇನ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಆಡ್ ಮಾಡಿದಾಗ ಈ ಸೋಡಿಯಂ ಏನ್ ಮಾಡುತ್ತೆ, 2 ಹ್ಯಾಲೋಜನ್ ನ ರಿಮೂವ್ ಮಾಡುತ್ತೆ. ಓಕೆ, ಅವಾಗ ಬೈ ಪ್ರಾಡಕ್ಟ್ ಏನಾಯ್ತು, 2NaX ಆಯ್ತು, 2 ಹ್ಯಾಲೋಜನ್ ರಿಮೂವ್ ಆಯ್ತು. ಇನ್ನು ಉಳ್ಕೊಂಡಿದ್ದೇನು, ಇಲ್ಲಿ ಒಂದು 6 ಉಳಿತು, ಇಲ್ಲೊಂದು 6 ಉಳಿತು. ಅಂದ್ರೆ ಈ ಎಕ್ಸ್ ನ ತೆಗೆದು ಉಳಿದಿದ್ದು ಏನ್ ಪೋರ್ಷನ್ಸ್ ಇರುತ್ತೋ ಅದನ್ನ ಜಾಯಿನ್ ಮಾಡಿ R ಆಯ್ತು. ಅರ್ಥ ಆಯ್ತಾ. ಸೊ RX ಅಂದ್ರೆ ಏನಪ್ಪಾ, ಇದು ಹ್ಯಾಲೋ ಆಲ್ಕೇನ್. ನೀವು ಎಕ್ಸಾಮ್ ಅಲ್ಲಿ ರಿಯಾಕ್ಷನ್ ಬರದೇ ಸಾಕಾಗಲ್ಲ, ಅದ್ರ ನೇಮ್ ಅನ್ನ ಮರೀದೇ ಬರೀಬೇಕು, ಹ್ಯಾಲೋ ಆಲ್ಕೇನ್. ಇಲ್ಲಿ ನೋಡಿ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಒಂದು ಕಾರ್ಬನ್ ಇತ್ತು ಅಂತ ಅನ್ಕೊಳ್ಳೋಣ, ಇಲ್ಲಿ ಒಂದು ಕಾರ್ಬನ್ ಇತ್ತು, ಜಾಯಿನ್ ಮಾಡಿದಾಗ ಎಷ್ಟಾಯ್ತು, 2 ಕಾರ್ಬನ್ಸ್ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆದ್ರಿಂದ ಈ ಪ್ರಾಡಕ್ಟ್ ಏನಂತ ಬರೀಬಹುದು, ಹೈಯರ್ ಆಲ್ಕೇನ್ ಅಂತ ಬರೀಬಹುದಾ. ಅಲ್ಕೇನ್ ಅದು, ಯಾಕಂದ್ರೆ ಸಿಂಗಲ್ ಬಾಂಡ್ ಬರ್ತಾ ಇದೆ, ಬಟ್ ನಂಬರ್ ಆಫ್ ಕಾರ್ಬನ್ ಆಟಮ್ ಜಾಸ್ತಿ ಆಗೋದ್ರಿಂದ ಇದನ್ನ ಹೈಯರ್ ಆಲ್ಕೇನ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ. ಈಗ ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ಇದು ಜನರಲ್, ಅವ್ರೇನಾದ್ರು ಎಕ್ಸ್ಪ್ಲೈನ್ ವುಡ್ಸ್ ರಿಯಾಕ್ಷನ್ ವಿತ್ ಯೂಸಿಂಗ್ ಜನರಲ್ ಈಕ್ವೇಶನ್ ಅಂತ ಕೇಳಿದ್ರೆ, ಅಥವಾ ರೈಟ್ ದ ಜನರಲ್ ಈಕ್ವೇಶನ್ ಆಫ್ ವುಡ್ಸ್ ರಿಯಾಕ್ಷನ್ ಅಂತ ಕೇಳಿದ್ರೆ ನೀವು ಇದನ್ನೇ ಬರೀಬೇಕಾಗತ್ತೆ. ಇದು ಜನರಲ್ ಆಯ್ತು. ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ ಅವರು ಎಕ್ಸಾಮ್ ಅಲ್ಲಿ ಎಕ್ಸ್ಪ್ಲೈನ್ ದ ವುಡ್ಸ್ ರಿಯಾಕ್ಷನ್ ಆಫ್ ಬ್ರೋಮೋ ಈಥೇನ್ ಅಂತ ವರ್ಡ್ ಅಲ್ಲಿ ಕೊಟ್ಟಿರ್ತಾರೆ. ಎಕ್ಸ್ಪ್ಲೈನ್ ದ ವುಡ್ಸ್ ರಿಯಾಕ್ಷನ್ ಆಫ್ ಬ್ರೋಮೋ ಈಥೇನ್ ಅಂತ ವರ್ಡ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಅವಾಗ ನೀವೇನ್ ಮಾಡಬೇಕು, ಸ್ಟ್ರಕ್ಚರ್ ನೀವೇ ಬರ್ಕೋಬೇಕು. ಹೇಗೆ ಆಗ್ಲೇ ಹೇಳ್ಕೊಟ್ಟಿದ್ದೀನಿ. ಈ ತಂತಿದ್ಯಾ, ಈ ತಂತಿದ್ರೆ 2 ಕಾರ್ಬನ್ ಬರ್ಕೋತೀನಿ. ಏನಿ ಅಂತಿದ್ರೆ, ಏನಿ ಅಂದ್ರೆ ಸಿಂಗಲ್ ಬಾಂಡ್ ಅಲ್ವಾ, ಸಿಂಗಲ್ ಬಾಂಡ್ ಇದೆ, ಹಾಗೆ ಇರಲಿ. ಬ್ರೋಮೋ ಅಂದ್ರೆ ಏನ್ ಮಾಡಬೇಕು, ಒಂದು ಕಾರ್ಬನ್ಗೆ Br ಅನ್ನ ಅಟ್ಯಾಚ್ ಮಾಡೋಣ. ಇನ್ನು ಉಳಿದಿದ್ದಕ್ಕೆ ಹೈಡ್ರೋಜನ್ ಹಂಚಿ. ಮೊದಲನೇ ಕಾರ್ಬನ್ ಅಲ್ಲಿ 1 ಬಾಂಡ್ ಇದೆ, 4 ಆಗಬೇಕು ಅಂದ್ರೆ 3 ಹೈಡ್ರೋಜನ್ ಕೊಡಿ. ಇನ್ನೊಂದು ಕಾರ್ಬನ್ ಅಲ್ಲಿ 2 ಬಾಂಡ್ ಇದೆ, ಕಾರ್ಬನ್ ವೇಲೆನ್ಸಿ 4 ಇದೆ, ಸೊ 4 ಆಗಬೇಕು ಅಂದ್ರೆ 2 ಹೈಡ್ರೋಜನ್ ಕೊಡಿ. ಅರ್ಥ ಆಯ್ತಾ. ಇದು ಒಂದು ಹ್ಯಾಲೋ ಆಲ್ಕೇನ್. ವುಡ್ಸ್ ರಿಯಾಕ್ಷನ್ ಏನ್ ಮಾಡಬೇಕು, ಪ್ಲಸ್ 2Na ತಗೊಳ್ಳೋಣವಾ, ಪ್ಲಸ್ 2Na ತಗೊಂಡು ಮತ್ತೆ ಇದನ್ನ ಬರ್ಕೊಳ್ಳೋಣ. ಯಾವ್ದನ್ನ, Br ಮಿರರ್ ಇಮೇಜ್ ತರ ಬರ್ಕೊಳ್ಳಿ, CH2 CH3 ಅಲ್ವಾ. ಬಟ್ ಮರೀದೆ ಡ್ರೈ ತರ ಬರೀಬೇಕು, ಸಾಲ್ವೆಂಟು ಅಲ್ವಾ, ಇಲ್ಲಾಂದ್ರೆ ಮಾರ್ಕ್ಸ್ ಹೋಗುತ್ತೆ. ಆಗ ಸೋಡಿಯಂ ಏನ್ ಮಾಡುತ್ತೆ, 2 Br ಅನ್ನ ಎಲಿಮಿನೇಟ್ ಮಾಡಿಬಿಡುತ್ತೆ. ಎಲಿಮಿನೇಟ್ ಮಾಡಿದಾಗ ನೋಡಿ, ಉಳಿದಿದ್ದನ್ನು ಜಾಯಿನ್ ಮಾಡೋಣ. ಇಲ್ಲಿ ಎಷ್ಟು ಕಾರ್ಬನ್ ಇದೆ, 2 ಇದೆ, ಅದನ್ನ ಹಂಗೆ ಬರೀರಿ, CH3 ಅಲ್ವಾ, ಆಮೇಲೆ CH2. ಇಲ್ಲಿ ಎಲ್ಲಿ ಕಟ್ ಆಗಿದೆ ನೋಡಿ, ಇದನ್ನ ಜಾಯಿನ್ ಮಾಡೋಣ. ಕಟ್ ಆಗಿರೋ ಕಡೆಯಿಂದನೇ ಜಾಯಿನ್ ಮಾಡಬೇಕು. ಕೆಲವ್ರು ಏನ್ ಮಾಡ್ತೀರಾ ಗೊತ್ತಾ, ಇದನ್ನ CH3 CH2 ಹಿಂಗ್ ಬರೆದು ಬಿಡ್ತೀರಾ, ತಪ್ಪಾಗುತ್ತೆ, ವೇಲೆನ್ಸಿ ಸರಿ ಹೋಗೋದಿಲ್ಲ, ಹೌದಲ್ವಾ. ಸೊ ಎಲ್ಲಿ ಕಟ್ ಆಗಿರುತ್ತೋ ಅಲ್ಲಿಂದನೇ ಜಾಯಿನ್ ಮಾಡಿ. ಇದು CH2 ಕಟ್ ಆಗಿರೋದು, ಅಲ್ಲಿಂದ ಜಾಯಿನ್ ಮಾಡಿ. ಸೊ ಅವಾಗ ಏನಾಯ್ತು, ಟೋಟಲ್ ಎಷ್ಟು ಕಾರ್ಬನ್ ಇದೆ ನೋಡಿ, 1 2 3 4 ಇದ್ರೆ ಏನಪ್ಪ, ವರ್ಡ್ ಬ್ಯೂಟ್. ಸಿಂಗಲ್ ಬಾಂಡ್ ಇದೆ ಎಲ್ಲ ಕಡೆ, ಸೊ ANE. ಸೊ ಏನಾಯ್ತು, ಬ್ಯೂಟೇನ್ ಆಯ್ತು. ಬ್ರೋಮೋ ಈಥೇನ್ ಇಸ್ ಕನ್ವರ್ಟೆಡ್ ಇಂಟು ಬ್ಯೂಟೇನ್. ಅರ್ಥ ಆಯ್ತಾ. ಇದು ವುಡ್ಸ್ ರಿಯಾಕ್ಷನ್.
ಬಟ್ ಇದನ್ನ ನೀವು CET ಲೆವೆಲ್ ಹೋದಾಗ ಅಪ್ಲಿಕೇಶನ್ ಕ್ವಶನ್ಸ್ ತುಂಬಾ ಡಿಫ್ರೆಂಟ್ ಆಗಿ ಬರ್ತವೆ. ನಾನು ಇದು ಬೋರ್ಡ್ ಕ್ಲಾಸ್ ಆಗಿರೋದ್ರಿಂದ ಇಷ್ಟು ಮಾತ್ರ ಹೇಳಿರ್ತೀನಿ, ಓಕೆನಾ. CET ಕ್ವಶನ್ಸ್ ಬಂದಾಗ ಅಲ್ಲಿ ಇದು ಹೈಯರ್ ಲೆವೆಲ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ, ಓಕೆನಾ. ಈಗ ಫಿಟಿಗ್ ರಿಯಾಕ್ಷನ್ ನೋಡೋಣ. ವುಡ್ಸ್ ಆಯ್ತು, ಫಿಟಿಗ್. ಏನು ಫಿಟಿಗ್ ರಿಯಾಕ್ಷನ್ ಅಂದ್ರೆ ಇಷ್ಟೇ. ಈಗ ಇಲ್ಲಿ ನಾವೇನ್ ಮಾಡಿದ್ವಿ, ಎರಡೂ ಕೂಡ ಹ್ಯಾಲೋ ಆಲ್ಕೇನೆ ತಗೊಂಡಿದ್ವಿಲ್ಲಪ್ಪ. ಫಿಟಿಗ್ ರಿಯಾಕ್ಷನ್ ಅಂದಾಗ ಎರಡು ಹ್ಯಾಲೋ ಅರೀನ್ ಅನ್ನ ತಗೋಬೇಕು. ಫಿಟಿಗ್ ರಿಯಾಕ್ಷನ್ಗೆ ನಾವು ಎರಡು ಹ್ಯಾಲೋ ಅರೀನ್ ಅನ್ನ ತಗೋಬೇಕು. ಏನು ಹ್ಯಾಲೋ ಅರೀನ್ ಅಂದ್ರೆ ಬೆನ್ಸಿನ್ ರಿಂಗ್ಗೆ ಹ್ಯಾಲೋಜನ್ನು ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರ್ಬೇಕು. ನೋಡಿ, ಇದು ಹ್ಯಾಲೋ ಅರೀನ್ ಆಗುತ್ತಾ. ಇಲ್ಲೂ ಕೂಡ ನಾವು ಹ್ಯಾಲೋಜನ್ ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು, ಸೋಡಿಯಂನೇ ಯೂಸ್ ಮಾಡಬೇಕು. ಇಲ್ಲೂ ಅಷ್ಟೇ ಒಂದು ರಿಯಾಕ್ಟೆಂಟ್ ನ 2 ಟೈಮ್ ತಗೋಬೇಕು. ಮಿರರ್ ಇಮೇಜ್ ತರ ಬರ್ಕೊಳ್ಳೋದನ್ನ ನೋಡಿ, ಬರ್ಕೊಂಡ. ಸೊ ಇನ್ ಪ್ರೆಸೆನ್ಸ್ ಆಫ್ ಇಲ್ಲೂ ಯಾವ ಸಾಲ್ವೆಂಟ್ ಯೂಸ್ ಮಾಡಬೇಕು, ಡ್ರೈ ಇರ್ತಾರೆ. ನೋಡಿ, ಸೋಡಿಯಂನೇ ಯೂಸ್ ಮಾಡ್ತೀವಿ, ಡ್ರೈ ಇರ್ತಾರೆ ಯೂಸ್ ಮಾಡ್ತೀವಿ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅಲ್ಲಿ ಓಪನ್ ಚೈನ್ ಇರುತ್ತೆ. ಫಿಟಿಗ್ ರಿಯಾಕ್ಷನ್ ಅಂತ ಹೇಳಿದಾಗ ಬೆನ್ಸಿನ್ ರಿಂಗ್ ಅಟ್ಯಾಚ್ ಹ್ಯಾಲೋ ಅರೀನ್ ಆಗಿರಬೇಕು, ಓಕೆನಾ. ಹೇಗೇನ್ ಏನ್ ಮಾಡುತ್ತೆ, ಸೋಡಿಯಂ ನಿಮ್ಗೆ ಇಲ್ಲಿ ಎರಡು ಹ್ಯಾಲೋಜನ್ ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿ ಏನಾಗುತ್ತೆ, ಉಳ್ಕೊಂಡಿದ್ದನ್ನ ಜಾಯಿನ್ ಮಾಡೋಣ. ಏನು 2NaX ರಿಮೂವ್ ಆಯ್ತು, ಅದನ್ನ ಬರ್ದ್ ಮಾಡೋಣ. ಪ್ಲಸ್ ಉಳ್ಕೊಂಡಿದ್ದೇನು, ಇಲ್ಲೊಂದು ರಿಂಗ್ ಉಳಿತು, ಇಲ್ಲೊಂದು ರಿಂಗ್ ಉಳಿತು. ಎರಡು ರಿಂಗ್ ಏನ್ ಮಾಡಿ ಜಾಯಿನ್ ಮಾಡಿ, ಅರ್ಥ ಆಯ್ತಾ. ಜಾಯಿನ್ ಮಾಡಿದಾಗ ಹೀಗೆ ಬರೀಬಹುದು ಅದನ್ನ, ಓಕೆ. ಇದನ್ನ ಡೈಫಿನೈಲ್ ಅಂತ ಹೇಳಿ ಕರಿತೀವಿ, ಅಥವಾ ಬೈಫಿನೈಲ್ ಅಂತಾನು ಬರೆದ್ರು ತಪ್ಪಿಲ್ಲ. ಡೈಫಿನೈಲ್ ಅಥವಾ ಬೈಫಿನೈಲ್, ಓಕೆನಾ. ಬಟ್ ಕೆಲವ್ರು ಏನ್ ಮಾಡ್ಬಿಡ್ತೀರಾ ಅಂದ್ರೆ ಬರೆಯೋ ಆತ್ರದಲ್ಲಿ ಹೀಗೆ ಬರೀತೀರಾ. ಆ ತರ ಬರೆದ್ರೆ ತಪ್ಪಾಗತ್ತೆ. ನೋಡಿ, ಈ ತರ ಬರೆದ್ರೆ ಅದು ನ್ಯಾಪ್ಥಲಿನ್, ಇದು ತಪ್ಪಿದು, ಹೀಗೆ ಬರೀಬಾರದು. ಕೆಲವರು ಹೀಗೆ ಬರೆದು ಬಿಡ್ತೀರಾ, ಬರೆಯೋ ಆತರ ಇದು ತಪ್ಪಿದು, ಹೀಗೆ ಬರೀಬೇಕು. ಒಂದು ಬಾಂಡ್ ಮೂಲಕ ಲಿಂಕ್ ಆಗಿರುತ್ತೆ ಅದು. ಇದು ಫಿಟಿಗ್ ರಿಯಾಕ್ಷನ್. ಸರ್, ಇದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾನಿಲ್ಲಿ ಅಳಿಸಿ ಬರೀತೀನಿ, ನೀವು ಹಂಗು ಮಾಡಕ್ ಹೋಗ್ಬೇಡಿ, ಏನು ಇಲ್ಲ. ಎಕ್ಸಾಂಪಲ್ ಕೊಡಿ ಅಂದ್ರೆ ಇಲ್ಲಿ X ಜಾಗದಲ್ಲಿ Cl ತಗೊಳ್ಳಿ, ಇಲ್ಲೊಂದು Cl ತಗೊಂಡ್ರೆ ಮುಗಿದೋಯ್ತು, ಪ್ರಾಡಕ್ಟ್ ಅದೇ ಬರುತ್ತೆ. ಮತ್ತೆ ಇಲ್ಲಿ 2NaX ಜಾಗದಲ್ಲಿ ಇವಳಿಗೆ 2NaCl ಬರ್ತದೆ. ಇದು ಫಿಟಿಗ್ ರಿಯಾಕ್ಷನ್, ಅರ್ಥ ಆಯ್ತಾ. ಸೊ ವುಡ್ಸ್ ಅಂದ್ರೆ ಎರಡು ಹ್ಯಾಲೋ ಆಲ್ಕೇನ್ ಆಗಿರಬೇಕು, ಫಿಟಿಗ್ ಅಂದ್ರೆ ಎರಡು ಹ್ಯಾಲೋ ಅರೀನ್ ಆಗಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಒಂದು ನೋಡೋಣ, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಲ್ವಾ. ವುಡ್ಸ್ ಫಿಟಿಗ್ ರಿಯಾಕ್ಷನ್ ಇದು ಹೇಗಾಗುತ್ತೆ ನೋಡ್ಕೊಳ್ಳಿ, ಬಹಳ ಸಿಂಪಲ್. ಅವೆರಡು ಗೊತ್ತಾದ್ಮೇಲೆ ಇದು ಇನ್ನೂ ಈಸಿ, ಓಕೆನಾ. ವುಡ್ಸ್ ಫಿಟಿಗ್ ಅಂದ್ರೆ ನೋಡಿ, ವುಡ್ಸ್ ಅಂದ್ರೆ ಏನಾಗಿರ್ಬೇಕು, ಹ್ಯಾಲೋ ಆಲ್ಕೇನ್ ಆಗಿರಬೇಕು. ಫಿಟಿಗ್ ಅಂದ್ರೆ ಏನಾಗಿರಬೇಕು, ಹ್ಯಾಲೋ ಅರೀನ್ ಆಗಿರಬೇಕು. ಅಂದ್ರೆ ಈ ರಿಯಾಕ್ಷನ್ ಏನ್ ಮಾಡಬೇಕು, ಒಂದು ಹ್ಯಾಲೋ ಅರೀನ್ ತಗೋಬೇಕು, ಇನ್ನೊಂದು ಹ್ಯಾಲೋ ಆಲ್ಕೇನ್ ತಗೋಬೇಕು. ಒಂದು ಹ್ಯಾಲೋ ಅರೀನ್, ಇನ್ನೊಂದು ಹ್ಯಾಲೋ ಆಲ್ಕೇನ್. ನಾನು ಹ್ಯಾಲೋ ಅರೀನ್ ಫಸ್ಟ್ ತಗೋತೀನಿ, ಯಾಕಂದ್ರೆ ಬರೆಯಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಹ್ಯಾಲೋ ಅರೀನ್ ತಗೋಬೇಕು. ಎರಡು ಹ್ಯಾಲೋ ಆಲ್ಕೇನ್ ತಗೊಂಡ್ರೆ ವುಡ್ಸ್ ಆಗುತ್ತೆ, ಎರಡು ಹ್ಯಾಲೋ ಅರೀನ್ ತಗೊಂಡ್ರೆ ಫಿಟಿಗ್ ಆಗುತ್ತೆ. ಒಂದು ಹ್ಯಾಲೋ ಆಲ್ಕೇನು, ಒಂದು ಹ್ಯಾಲೋ ಅರೀನ್ ತಗೊಂಡ್ರೆ ವುಡ್ಸ್ ಫಿಟಿಗ್ ಆಗುತ್ತೆ. ಎಗೇನ್ ರಿಯೇಜೆಂಟ್ ಯಾವ್ದು ಯೂಸ್ ಮಾಡ್ತೀರಪ್ಪ, ರಿಯಾಕ್ಟೆಂಟು. ಇನ್ನೊಂದು RX ಅನ್ನ ತಗೊಳ್ಳೋಣ, ಅದನ್ನ ಮಿರರ್ ಇಮೇಜ್ ಅಲ್ಲಿ ಬರ್ಕೊಳ್ಳಿ. ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಇರ್ತಾರೆ, ಎಲ್ಲ ಅದೇ ಆಯ್ತಾ. ನೇಮ್ಸ್ ಅನ್ನ ಮರೀದೆ ಬರೀಬೇಕ್ರಪ್ಪ. 2Na ಏನ್ ಮಾಡುತ್ತೆ, 2X ಅನ್ನ ರಿಮೂವ್ ಮಾಡುತ್ತೆ. ಅವಾಗ ಇಲ್ಲಿ ಒಂದ್ ಕಡೆ ಉಳ್ಕೊಂಡಿದ್ದೇನ್ರಪ್ಪ ಬೆನ್ಸಿನ್ ರಿಂಗು, ಈ ಕಡೆ ಉಳ್ಕೊಂಡಿದ್ದ R ಅದನ್ನ ಜಾಯಿನ್ ಮಾಡೋಣ. ಈಗ ಬೆನ್ಸಿನ್ ವಿತ್ X ಅಂದ್ರೆ ಏನದು, ನೇಮ್ ಮರೀದೆ ಬರೀಬೇಕು, ಹ್ಯಾಲೋ ಅರೀನ್. RX ಅಂದ್ರೆ ಏನು, ಹ್ಯಾಲೋ ಆಲ್ಕೇನ್. ಈ ತರ ನೇಮ್ ಅನ್ನ ಮರೀದೆ ಬರೀಬೇಕು ನೀವು. ಇದೇನಾಯ್ತು, 6 ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿದೆ. R ಅಂದ್ರೇನು, ಅಲ್ಕೈಲ್ ಗ್ರೂಪ್, ಇದು ಬೆನ್ಸಿನ್. ಅದನ್ನ ಹೇಗೆ ಬರೀಬಹುದು, ಅಲ್ಕೈಲ್. R ಅಂದ್ರೆ ಅಲ್ಕೈಲ್, ರಿಂಗ್ಗೆ ಬೆನ್ಸಿನ್, ಅಲ್ಕೈಲ್ ಬೆನ್ಸಿನ್ ಅಂತಾನು ಬರೀಬಹುದು. ಅರ್ಥ ಆಯ್ತೇನ್ರಪ್ಪ. ಇದು ಜನರಲ್ ಈಕ್ವೇಶನ್ ಫಾರ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಎಕ್ಸ್ಪ್ಲೈನ್ ದ ವುಡ್ಸ್ ಫಿಟಿಗ್ ರಿಯಾಕ್ಷನ್ ವಿತ್ ಜನರಲ್ ಈಕ್ವೇಶನ್ ಅಂತ ಕೇಳಿದ್ರೆ ಇದನ್ನ ಬರೀರಿ. ಅವರು ವಿತ್ ಎಕ್ಸಾಂಪಲ್ ಕೇಳಿದ್ರು ಅಂತ ಅನ್ಕೊಳ್ಳಿ. ವಿತ್ ಎಕ್ಸಾಂಪಲ್ ಕೇಳಿದ್ರೆ ಏನ್ ಮಾಡೋದು, ವೆರಿ ಸಿಂಪಲ್. X ಜಾಗದಲ್ಲಿ Cl ಹಾಕೋಣ, ಬೆನ್ಸಿನ್ ರಿಂಗು, ಓಕೆ. ಒಂದು ಬೆನ್ಸಿನ್ ರಿಂಗ್ ತಗೋಣ, ಅದಕ್ಕೆ Cl ಅಟ್ಯಾಚ್ ಮಾಡೋಣ. ಏನಿದು, ಕ್ಲೋರೋ ಬೆನ್ಸಿನ್. ತುಂಬಾ ಎಕ್ಸಾಂಪಲ್ಸ್ ಇದಾವೆ, ನಾನು ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಕ್ಸಾಂಪಲ್ನೇ ತಗೋತಾ ಇದ್ದೀನಿ. ಕ್ಲೋರೋ ಬೆನ್ಸಿನ್ ಪ್ಲಸ್ ಏನಾಗಬೇಕು, 2Na. ಈಗ ಇಲ್ಲ ಏನ್ ತಗೊಂಡಿದ್ವಿ, RX ತಗೊಂಡಿದ್ವಿ. RX ಬದಲು ಏನ್ ಮಾಡಿ ನೀವು R ಜಾಗದಲ್ಲಿ ಒಂದು ಮೀಥೈಲ್ ಗ್ರೂಪ್ ತಗೋಣ, CH3 ಅಲ್ವಾ. ಇದೇನಾಗುತ್ತೆ ಅವಾಗ, Cl ಇದ್ರೆ ಕ್ಲೋರೋ ಅಂತ ಹೇಳ್ತೀವಿ, ಕಾರ್ಬನ್ ಒಂದಿದ್ರೆ ಅದನ್ನ ಮೀಥ್ ಅಂತೀವಿ, ಸಿಂಗಲ್ ಬಾಂಡ್ ಇದೆ ANE, ಕ್ಲೋರೋ ಮೀಥೇನ್, ಕ್ಲೋರೋ ಬೆನ್ಸಿನ್, ಕ್ಲೋರೋ ಮೀಥೇನ್.
ಸೊ ಮರಿದೆ ರಿಯೇಜೆಂಟ್ ಹಾಕಬೇಕು, ಸಾಲ್ವೆಂಟು ಯಾವುದು ಡ್ರೈ ಈಥರ್. ಅವಾಗ ಏನಾಗುತ್ತೆ, 2 ಸೋಡಿಯಮು ವಿಲ್ ಟೇಕ್ 2 ಕ್ಲೋರಿನ್ ಆಟಮ್ಸ್, ಏನಾಗ್ಬಿಡುತ್ತೆ 2 NaCl ಆಗುತ್ತೆ. ಪ್ಲಸ್ ಉಳಿದಿದ್ದೇನು, ಈ ಕಡೆ ಏನು ಉಳಿತಪ್ಪ, ಬೆನ್ಸಿನ್ ರಿಂಗ್ ಉಳಿತು. ಓಕೆ, ಇಲ್ಲಿ CH3 ಉಳಿತಾ, ಉಳಿದಿರೋ CHನ ಇಲ್ಲಿ ತಂದು ಅಟ್ಯಾಚ್ ಮಾಡಿ. ಅರ್ಥ ಆಯ್ತಾ? ಸೊ ಅವಾಗ ಇದನ್ನ ಮೀಥೈಲ್, CH3 ಏನಂತ ಹೇಳ್ತೀವಿ, ಮೀಥೈಲ್ ಅಲ್ವಾ. ಅದು ಯಾವುದಕ್ಕೆ ಅಟ್ಯಾಚ್ ಆಗಿದೆ, ಬೆನ್ಸಿನ್. ಅದರಿಂದ ಹೆಸರೇನಾಗುತ್ತೆ, ಮಿಥೈಲ್ ಬೆನ್ಸಿನ್. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಟಾಲಿನ್ ಅಂತನಾದ್ರೂ ಬರೀಬಹುದು, ಕಾಮನ್ ನೇಮ್ ಟಾಲಿನ್. ಅರ್ಥ ಆಯ್ತಾ? ಸೊ ಇದು ವುಡ್ಸ್ ಫಿಟಿಗ್ ರಿಯಾಕ್ಷನ್. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತ ಹೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಫಿಟಿಗ್ ರಿಯಾಕ್ಷನ್ ಅಂತ ಹೇಳ್ಬೋದು. ಹುಷಾರಾಗಿರಿ, ಫಿಟಿಗ್ ರಿಯಾಕ್ಷನ್ ನ ಇನ್ನೂ ಒಂದು ರೀತಿ ಕೇಳ್ತಾರೆ. ಏನು, ಹೌ ಡು ಯು ಕನ್ವರ್ಟ್ ಕ್ಲೋರೋಬೆನ್ಸಿನ್ ಇಂಟು ಡೈಫಿನೈಲ್. ಹೌ ಡು ಯು ಕನ್ವರ್ಟ್ ಕ್ಲೋರೋಬೆನ್ಸಿನ್ ಇಂಟು ಡೈಫಿನೈಲ್ ಅಂಡ್ ನೇಮ್ ದ ರಿಯಾಕ್ಷನ್. ಅವ್ರು ಕೊಟ್ಟಿರಲ್ಲ, ಫಿಟಿಗ್ ಅಂತ ಅವ್ರು ಕೊಟ್ಟಿರಲ್ಲ, ಅದ್ರ ಬದಲು ಹೌ ಡು ಯು ಕನ್ವರ್ಟ್ ಕ್ಲೋರೋಬೆನ್ಸಿನ್ ಇಂಟು ಡೈಫಿನೈಲ್ ಅಂಡ್ ನೇಮ್ ದ ರಿಯಾಕ್ಷನ್. ಅವಾಗ ನೀವು ರಿಯಾಕ್ಷನ್ ಬರೆದು ದಿಸ್ ರಿಯಾಕ್ಷನ್ ಇಸ್ ಫಿಟಿಗ್ ರಿಯಾಕ್ಷನ್ ಅಂತ ನೀವೇ ಬರೀಬೇಕಾಗತ್ತೆ. ಅದಕ್ಕೊಂದು ಮಾರ್ಕ್ ಇರುತ್ತೆ. ಹಾಗೇನೆ ಇದು ಅಷ್ಟೇ, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಲ್ವಾ. ಜನರಲ್ ಕೇಳಿದ್ರೆ ಅವರೇ ನೇಮ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಕೇಳಿದ್ರು ಅವ್ರೇನ್ ಮಾಡ್ತಾರೆ, ಹೌ ಡು ಯು ಕನ್ವರ್ಟ್ ಕ್ಲೋರೋಬೆನ್ಸಿನ್ ಇಂಟು ಟಾಲಿನ್. ಬಹಳ ಹುಷಾರಾಗಿರಿ, ಹೌ ಡು ಯು ಕನ್ವರ್ಟ್ ಕ್ಲೋರೋಬೆನ್ಸಿನ್ ಇಂಟು ಟಾಲ್ವಿನ್ ಅಂಡ್ ನೇಮ್ ದ ರಿಯಾಕ್ಷನ್. ಅವಾಗ ನೀವು ರಿಯಾಕ್ಷನ್ ಬರೆದು ನೇಮ್ ಆಫ್ ದ ರಿಯಾಕ್ಷನ್ ಇನ್ನು ವುಡ್ಸ್ ಫಿಟಿಗ್ ಅಂತ ಬರೀಬೇಕಾಗತ್ತೆ. ಸೊ ಅದರಿಂದ ಬಹಳ ಈಸಿ ಇದೆ 3 ರಿಯಾಕ್ಷನ್. ಸೊ ನೋಡ್ಕೊಳ್ಳಿ ಯಾವ್ದ್ಯಾವ್ದು, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ಅಂಡ್ ವುಡ್ಸ್ ಫಿಟಿಗ್ ರಿಯಾಕ್ಷನ್ಸ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ಟಾಪಿಕ್ ಒಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ. ಟಿಲ್ ದೆನ್ ಟೇಕ್ ಕೇರ್, ಬೈ.